ಈ ಥರ ನೀರು ಸುರ್ಕೋಬೋದು ನೀವು. ಇಲ್ಲಿ ನಿಮಗೆ ಇಲ್ಲಿ ಇನ್ಲೆಟ್ ಮಾಡ್ಕೋಬೋದು ಸರ್. ಈ ಥರ ಪೈಪ್ ಕೂಡ ಹಾಕೊಂಡ್ರೆ ಇಲ್ಲಿನ ಇನ್ಲೆಟಿಂದ ನೀವು ನೀರು ಬಿಟ್ಕೋಬೋದು. ಲಿಕ್ವಿಡು ಪೌಡ್ರ್ ಏನು ಬೇಕಾದರೂ ಹಾಕ್ಬೋದು ಸರ್ ನಾವು ವಾಷಿಂಗ್ ಮಷೀನಲ್ಲಿ. ಈಗ 0 5, 10, 15 3 ಥರ ಇರುತ್ತೆ. ಒಂದ್ಸಲಿ ಈ ಥರ ಈ 15 ಮಿನಿಟ್ಸ್ ಇಟ್ಬಿಟ್ರೆ ಈ ಟವಲ್ ಎಷ್ಟು ಕೊಳೆ ಇದೆ ನೋಡಿ ಸರ್. ಈ ಟವಲ್ನ ಇದ್ರಲ್ಲಿ ಹಾಕೋಣ. ಟವಲ್ ಇರಲಿ, ಲುಂಗಿ ಇರಲಿ, ಪಂಚೆ ಇರಲಿ, ಈ ಥರ ಪ್ಯಾಂಟ್ಸ್ ಇರಲಿ, ಡೋರ್ ಮ್ಯಾಟ್ಸ್ ಇರಲಿ, ಓಕೆ, ನೀವು ಯಾವುದೇ ಥರ ಬಟ್ಟೆ ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಡುತ್ತೆ ನಮ್ಮ ವಾಷಿಂಗ್ ಮಷೀನು. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ನೋಡಿ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡು ಕಡೆನೂ ರನ್ ಆಗುತ್ತೆ ಸರ್ ವಾಷಿಂಗ್ ಮಷೀನು. ಪ್ರೈಮ್ ವಾಷಿಂಗ್ ಮಷೀನಲ್ಲಿ ಯಾವ ಥರ ಕೊಳೆ ಬಿಡ್ತಾ ಇದೆ ನೋಡ್ಬೋದು ವೀಕ್ಷಕರೇ. ಸರ್ ನೋಡಿ ಸರ್, ಎರಡರಲ್ಲೂ ಬದರ್ ಸೌಂಡ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ವಾಶ್ ಆಗಿದೆ, ಎಷ್ಟು ಡೀಪ್ ವಾಶ್ ಆಗಿದೆ, ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ. ಎಷ್ಟು ಕೊಳೆ ಇತ್ತು ನಾವು ಹಾಕುವಾಗ, ಶರ್ಟು ಕಾಲರ್ ಪಟ್ಟಿ ಎಷ್ಟು ಕೊಳೆ ಇತ್ತು, ಯಾವ ಥರ ವಾಶ್ ಆಗಿದೆ ನೋಡಿ ಸರ್. ಎಷ್ಟು ಕೊಳೆ ಇದೆ ನಮ್ಮ ಡೋರ್ ಮ್ಯಾಟ್. ಕ್ಲಾಸ್ ಶೂಸ್ ಇರುತ್ತಲ್ಲ ಎಷ್ಟು ಕೊಳೆ ಇದೆ ನೋಡಿ ಕಪ್ತಾಗಿ. ಶೂಸು, ಡೋರ್ ಮ್ಯಾಟ್ಸು, ಕರ್ಟನ್ಸು, ಎನಿವನ್ ಏನು ಬೇಕಾದರೂ ಹಾಕ್ಬೋದು ಸರ್. ನೋಡಿ ಸರ್ ಯಾವ ಥರ ಕೊಳೆ ಬಿಡ್ತಾ ಇದೆ ನೋಡ್ಬೋದು. ಇದು ಹ್ಯಾಂಗಿರುತ್ತೆ, ಇದು ಎತ್ತುಬಿಟ್ಟು ಈ ಥರ ಕೆಳಗಡೆ ಬಿಟ್ಟರೆ ಸಾಕು. 2 ಶೂಸ್ ಹಾಕಿದ್ದು ಎಷ್ಟು ಕೊಳೆ ಇತ್ತು ಅದು. ಹೌದು ಸರ್, ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ನೋಡಿ ಸರ್. ನಮ್ಮ ಪ್ರೈಮ್ ವಾಷಿಂಗ್ ಮಷಿನ್ ಧಮಾಕ ಆಫರ್. ಇದು 6 kg ವಾಷಿಂಗ್ ಮಷಿನ್ ಕೇವಲ 3799 ರೂಪಾಯಿಂದ ಕೊಡ್ತಾ ಇದೀವಿ ಸರ್. ಪಕ್ಕ SS ಸ್ಟೀಲ್ ಬಾಡಿ ಇದು ವಾಷಿಂಗ್ ಮಷೀನು. ಲೀಲಿಪುಟ್ ವಾಷಿಂಗ್ ಮಷಿನ್ ಸರ್. ವಾಶ್ ಪ್ಲಸ್ ಡ್ರೈ ಬೇಕು ಅಂದರೆ ಇದರಲ್ಲಿ 7 kg ಬರುತ್ತೆ, 9 kg ಬರುತ್ತೆ, ಮತ್ತೆ 12 kg ಬರುತ್ತೆ. ಇದು ಹಾಯ್ ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಪ್ರೈಮ್ ಹೋಮ್ ಅಪ್ಲಯನ್ಸಸ್, ಯಶವಂತಪುರ, ಬ್ಯಾಂಗ್ಳೂರ್. ನೀವು ನೋಡ್ತಾ ಇದ್ದೀರಾ ಪ್ರೈಮ್ ಹೋಮ್ ಅಪ್ಲಯನ್ಸಲ್ಲಿ. ಈಗ ನಾವು ಸೆಟಪ್ ಮಾಡಿರೋದು ವಾಷಿಂಗ್ ಮಷಿನ್ ವೀಡಿಯೋಗೋಸ್ಕರ. ಇದಕ್ಕೂ ಮುಂಚೆ ನೀವು ನೋಡಿರೋ ಹಾಗೆ ನಮ್ಮ ಹತ್ರ ಕೂಲರ್ ವೀಡಿಯೋ ಆಯಿತು, ಅದಲ್ಲದೆ ನಮ್ಮ ಹತ್ರ ಶೂ ರ್ಯಾಕ್ಸ್ ಇದೆ, ಹಲವಾರು ಪ್ರಾಡಕ್ಟ್ಸ್ ಇದೆ. ವಾಷಿಂಗ್ ಮಷೀನಲ್ಲಿ ಯಾವ್ಯಾವ ಥರ ಮಾಡೆಲ್ಸ್ ಇದೆ, ಏನೇನಕ್ಕೆ ಯೂಸ್ ಆಗುತ್ತೆ, ಯಾವ್ಯಾವ ಥರ ಬಟ್ಟೆ ಹಾಕಿ ವಾಶ್ ಮಾಡ್ಬೋದು, ಮತ್ತು ಪೋರ್ಟೇಬಲ್ ವಾಷಿಂಗ್ ಮಷೀನ್ ಇರುತ್ತೆ, ಸ್ಪೇಸ್ ವಾಷಿಂಗ್ ಮಷೀನ್ ಇರುತ್ತೆ. ಬಹಳ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ ನಿಮಗೆ. ಬರೀ ವಾಶ್ ಬೇಕಾದರೂ ವಾಶು ಸಿಗುತ್ತೆ, ವಾಶ್ ಪ್ಲಸ್ ಡ್ರೈ ಬೇಕಾದರೂ ವಾಶ್ ಪ್ಲಸ್ ಡ್ರೈ ಕೂಡ ಸಿಗುತ್ತೆ. ಹಲವಾರು ಪ್ರಾಡಕ್ಟ್ ಇದೆ ನಮ್ಮ ಹತ್ರ. ಇದೇ ಥರ ನೋಡ್ತಾ ಇರಿ, ವಿಡಿಯೋನ ಸ್ಕಿಪ್ ಮಾಡಿದೆ. ನಮ್ಮ ವೀಕ್ಷಕರೇ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಹತ್ರ ಮಾಡೆಲ್ಸು. ಇದು 6 kg ವಾಷಿಂಗ್ ಮಷೀನ್ ಸರ್. ಈ ಥರ ಬರುತ್ತೆ. ಇದರಲ್ಲಿ ಡಿಫ್ರೆನ್ಸ್ ಏನೇನಿದೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ಇದು 6 kg ಆಯಿತು. ಇದು ಅದಲ್ಲದೆ ಇದು 8 kg ಆಯಿತು ವಾಷಿಂಗ್ ಮಷೀನು. ಅದಲ್ಲದೆ ಇದು 9 kg ವಾಷಿಂಗ್ ಮಷೀನ್ ಇತ್ತು. ಇದೇ ಥರ ಇದರಲ್ಲೂ 10 kg ಬರುತ್ತೆ, ಓಕೆನಾ. ಅದಲ್ಲದೆ ಇದು 11 kg ಆಯಿತು. ಇದು ಬರೀ ಓನ್ಲಿ ವಾಶ್ ಆಗುತ್ತೆ ಇದೆಲ್ಲ. ಇದು ಫೈಬರ್ ಬಾಡಿ ಆದರೆ ಇದೆಲ್ಲ ಇದೊಂದು ಅಡಿಷನಲ್ ಅಂದರೆ ಇದು ಸ್ಟೀಲ್ ವಾಷಿಂಗ್ ಮಷೀನ್. SS ಪಕ್ಕ 35 ಗ್ರೇಡ್ ವಾಷಿಂಗ್ ಮಷೀನ್ ಇರುತ್ತೆ ಸ್ಟೀಲ್ದು. ಇದು 10 kg SS ವಾಷಿಂಗ್ ಮಷೀನ್. ಇದರಲ್ಲಿ ವೀಲ್ಸು ಕೊಡುತ್ತಾ ಬರುತ್ತೆ. ಇದಲ್ಲದೆ ಇಲ್ಲಿ ನಮ್ಮ ಹತ್ರ ಲೀಲಿಪುಟ್ ವಾಷಿಂಗ್ ಮಷೀನ್ ಅಂತ ಬರುತ್ತೆ ನೋಡಿ ಸರ್. ಈ ಲೀಲಿಪುಟ್ ವಾಷಿಂಗ್ ಮಷೀನು ಬಹಳ ಚೆನ್ನಾಗಿರುತ್ತೆ. ಇದು 7 kg ವಾಷಿಂಗ್ ಮಷೀನ್ ಬರುತ್ತೆ ಲೀಲಿಪುಟ್ಟು. ಇಲ್ಲಿವರೆಗೂ ನಮ್ಮ ಹತ್ರ ಬರುವ ವಾಷಿಂಗ್ ಇದೆ. ಅದಲ್ಲದೆ ಈ ಥರ ನಮ್ಮ ವಾಷಿಂಗ್ ಮಷೀನಲ್ಲಿ ವಾಶ್ ಪ್ಲಸ್ ಡ್ರೈ ಬೇಕು ಅಂದರೆ ಇದರಲ್ಲಿ 7 kg ಬರುತ್ತೆ, 9 kg ಬರುತ್ತೆ, ಮತ್ತು 12 kg ಬರುತ್ತೆ. ಇದು ಹೆವಿ ಡ್ಯೂಟಿ ಟಾಪ್ ಆ್ಯಂಡ್ ಮಾಡೆಲ್ 12 kg. ಇದರಲ್ಲಿ ಗ್ಲಾಸ್ ಲೀಡು ಬರುತ್ತೆ ಮತ್ತು ಫೈಬರ್ ಲೀಡು ಬರುತ್ತೆ, 2 ಥರನೂ ಬರುತ್ತೆ. ಸೊ ವೀಡಿಯೋನ ತಡೆ ಮಾಡದೆ ಬನ್ನಿ ಸರ್, ಡೆಮೋನ ತೋರಿಸ್ಕೊಡ್ಬೇಡ ನಮ್ಮ ವೀಕ್ಷಕರಿಗೆ. ಡೆಮೋ ಮಾಡೋಕ್ಕೋಸ್ಕರ ನಾವು ಇಲ್ಲಿ 2 ವಾಷಿಂಗ್ ಮಷೀನ್ ಇಟ್ಕೊಂಡಿದ್ದೀವಿ. ಇದು 9 kg ಮತ್ತು ಇದು 11 kg. ಇದು 2 ವಾಷಿಂಗ್ ಮಷೀನಲ್ಲಿ ಯಾವ್ಯಾವ ಬಟ್ಟೆ ಥರ ಹಾಕ್ಬೋದು, ಎಷ್ಟು ಬಟ್ಟೆ ಹಾಕ್ಬೋದು, ಯಾವ್ಯಾವ ಥರ ವಾಶ್ ಆಗುತ್ತೆ, ಎಷ್ಟು ಕೊಳೆ ಇದ್ದರೆ ಯಾವ ಥರ ಕ್ಲೀನ್ ಆಗುತ್ತೆ, ಪಕ್ಕ ಎಕ್ಸ್ಕ್ಲೂಸಿವ್ ಆಗಿ ವೀಡಿಯೋ ಮಾಡಿಬಿಟ್ಟು ನಿಮಗೆ ಲೈವಾಗಿ ತೋರಿಸ್ಕೊಟ್ಬಿಡೋಣ ಸರ್ ನಮ್ಮ ವೀಕ್ಷಕರಿಗೆ. ಸೊ ಬನ್ನಿ ಸರ್, ತಡೆ ಮಾಡಿದೆ ಈ ಥರ ತೋರಿಸ್ಕೊಡೋಣ. ಫಸ್ಟ್ ಏನಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾಮೂಲಿ 5 amps ಪ್ಲಗ್ ಪಾಯಿಂಟ್ ಸರ್. ಮನೇಲಿ ಇದಕ್ಕೆ 16 amps ಬೇಕಾಗಲ್ಲ. ಮಾಮೂಲಿ 5 amps ಪ್ಲಗ್ ಪಾಯಿಂಟ್ ಈ ಥರ ಇರುತ್ತಲ್ಲ, 5 amps ಸಾಕೆಟು ಮೊಬೈಲ್ ಚಾರ್ಜಿಂಗ್ ಆಗ್ತಿರಲ್ಲ ಆ ಥರ ಪ್ಲಗ್ ಪಾಯಿಂಟ್ಗೆ ಇದು ಮೇನ್ ಬೆನಿಫಿಟ್ಟು. ಇದಲ್ಲದೆ UPS ಅಲ್ಲೂ ಹೆಚ್ಚು ಕಡಿಮೆ ಯೂಸ್ ಮಾಡ್ಕೋಬೋದು. ಇದು ಅಂತ UPS ರನ್ ಆಗುತ್ತೆ ಸರ್, ಅಂತ ಒಳ್ಳೆ ವಾಷಿಂಗ್ ಮಷೀನ್ ಇದು. ಸೊ ಇದನ್ನು ಫಸ್ಟ್ ಪಾರ್ಟ್ ಏನಂದರೆ, ಫಸ್ಟ್ ನೀರು ಯಾವ ಥರ ಹಾಕಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನೀರು ಇದಕ್ಕೆ ನೀವು ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಕನೆಕ್ಟರ್ ಕೊಟ್ಟಿದ್ದೀವಿ, ಇನ್ಲೆಟ್ ಕನೆಕ್ಟರ್ ಅಂತೀವಿ ಇದಕ್ಕೆ. ಇಲ್ಲಿ ಪೈಪ್ ಕೂಡ ಸಿಕ್ಸ್ಕೋಬೋದು ನೀವು ನಳದಿಂದ ಹಾಕೋಕ್ಕೆ, ಇಲ್ಲ ಬಕೆಟಿಂದನೂ ಹಾಕ್ಕೋಬೋದು. ಸೊ ನಾನು ಇವಾಗ ಹಾಕಿ ತೋರಿಸ್ತೀನಿ ನೋಡಿ ಸರ್. ಈಗ ಬಕೆಟಿಂದನೇ ಹಾಕ್ತಾ ಇದ್ದೀನಿ ನಾನು ನಿಮಗೆ ವಾಟರು. ಈ ಥರ ನೀರು ಸುರ್ಕೋಬೋದು ನೀವು. ಇದೇ ಥರ ಅಲ್ಲದೆ ನೀವು ಪೈಪ್ ಕೂಡ ಹಾಕ್ಕೋಬೋದು ಸರ್. ನೋಡಿ ಸರ್, ಈ ಥರ ಪೈಪ್ ಇರುತ್ತಲ್ಲ ಮನೆಯಲ್ಲಿ, ಆ ಥರ ನಳಕ್ಕೆ ಸಿಕ್ಸ್ಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ಇನ್ಲೆಟ್ ಮಾಡ್ಕೋಬೋದು ಸರ್. ಈ ಥರ ಪೈಪ್ ಕೂಡ ಹಾಕೊಂಡ್ರೆ ಇಲ್ಲಿನ ಇನ್ಲೆಟಿಂದ ನೀವು ನೀರು ಬಿಟ್ಕೋಬೋದು. ಈಸಿಯಾಗಿ ನೀವು ನೀರು ಫಿಲ್ ಮಾಡ್ಕೋಬೋದು ಸರ್. ಇದ್ರೆ ಸರ್ ಎನಿವನ್ ನಮ್ಮ ವಾಷಿಂಗ್ ಮಷೀನಲ್ಲಿ ನಿಮಗೆ ಸರ್ಫೆ ಅಂತ ಇಲ್ಲ, ಲಿಕ್ವಿಡ್ ಅಂತ ಇಲ್ಲ, ಏನು ಬೇಕಾದರೂ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನಾವೀಗ ನೀರು ತುಂಬಿದ್ದೀವಿ ನೋಡಿ, ನೀರು ಇಷ್ಟು ತುಂಬಿದ್ದೀವಿ. ನೀರು ಎಷ್ಟು ತುಂಬ್ಕೋಬೇಕು ಅಂದರೆ ಇಲ್ಲಿ ಇನ್ಲೆಟ್ ಇದೆಯಲ್ಲ, ಇನ್ಲೆಟಿಂದ 1 ಇಂಚ್ 1.5 ಇಂಚ್ ಕೆಳಗಡೆ ಹಾಕ್ಕೋಬೋದು. ಆಮೇಲೆ ನೀವು ಈ ಥರ ಸರ್ಫ್ ಕೂಡ ಹಾಕ್ಕೋಬೋದು. ಈ ಥರ ಸರ್ಫು, ಲಿಕ್ವಿಡು, ಪೌಡ್ರ್ ಏನು ಬೇಕಾದರೂ ಹಾಕ್ಬೋದು ಸರ್ ನಾವು ವಾಷಿಂಗ್ ಮಷೀನಲ್ಲಿ. ಈ ಥರ ಹಾಕಿದ್ಮೇಲೆ ನೀವು ಮಾಮೂಲಿ ನಾನು ಪ್ಲಗ್ ಮಾಡಿದ್ನಲ್ಲ 5 amps ಪ್ಲಗ್ ಪಾಯಿಂಟ್ಗೆ ಪ್ಲಗ್ ಇನ್ ಮಾಡಿಬಿಟ್ಟು ಈಗ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ಆನ್ ಮಾಡಿಬಿಟ್ಮೇಲೆ ಇಲ್ಲಿ ಟೈಮರ್ ಇದೆ ನೋಡಿ ಸರ್. ಈ ಟೈಮರ್ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ. ಈಗ 0 5, 10, 15 3 ಥರ ಇರುತ್ತೆ. ಒಂದ್ಸಲಿ ಈ ಥರ ಈ 15 ಮಿನಿಟ್ಸ್ ಇಟ್ಬಿಟ್ರೆ ಇದು ಉಲ್ಟಾ ತಿರ್ಸ್ಬಾರ್ದು, ಅದೇ ಆಟೋಮೆಟಿಕಾಗಿ ವಾಪಸ್ ಬರುತ್ತೆ. ಇದರಲ್ಲೂ ಇಡೋಣ ನೋಡಿ ಸರ್. ಇದರಲ್ಲೂ ಇಡ್ತಾ ಇದ್ದೀನಿ 15 ನಿಮಿಷಕ್ಕೆ ಟೈಮು. 15 ದಿನದಲ್ಲೇ ಡೀಪ್ ವಾಶ್ ಆಗುತ್ತೆ ನಮ್ಮ ವಾಷಿಂಗ್ ಮಷೀನಲ್ಲಿ.
ಹೌದು ಸರ್, ನೋಡಿ ಸ್ಟಾರ್ಟ್ ಆಗಿದೆ. ಯಾವ ಥರ ಮಿಕ್ಸ್ ಆಗ್ತಾ ಇದೆ ನೋಡಿ. ಒಂದು ನಿಮಿಷ ಮಿಕ್ಸ್ ಆಗಬೇಕು. ನೀರು ಹಾಕಿದ್ಮೇಲೆ ಸರ್ಫ್ ಹಾಕ್ತಿರಲ್ಲ, ಆಗ ಒಂದು ನಿಮಿಷ. ಹೌದು ಒಂದು ನಿಮಿಷ ನೊರೆ ಬಿಟ್ಟ ಮೇಲೆ ಆಮೇಲೆ ನೀವು ಬಟ್ಟೆ ಹಾಕ್ಬೋದು. ಬಟ್ಟೆ ಯಾವ ಥರ ಹಾಕಬೇಕು ಅಂತ ತೋರಿಸ್ಕೊಡೋಣ ಬನ್ನಿ ಸರ್ ವೀಕ್ಷಕರಿಗೆ. ಹೌದು ಸರ್, ಈಗ ಬಟ್ಟೆ ಹಾಕೋಣ ಬನ್ನಿ. ಯಾವ ಥರ ಬಟ್ಟೆ ಹಾಕ್ಬೋದು ಅಂತ. ಈಗ ನಾನು ಟವಲ್ ಹಾಕ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್. ಈ ಟವಲ್ ಎಷ್ಟು ಕೊಳೆ ಇದೆ ನೋಡಿ ಸರ್. ಈ ಟವಲ್ನ ಇದ್ರಲ್ಲಿ ಹಾಕೋಣ, ಓಕೆನಾ. ಈಗ ನಮ್ಮ ಪಾಪು ಬಟ್ಟೆ ಇತ್ತು, ಈ ಪಾಪು ಬಟ್ಟೆ ಇದೇ ಥರ ಪಾಪು ಬಟ್ಟೆ ಇರಲಿ, ಟವಲ್ ಇರಲಿ, ಲುಂಗಿ ಇರಲಿ, ಪಂಚೆ ಇರಲಿ, ಈ ಥರ ಪ್ಯಾಂಟ್ಸ್ ಇರಲಿ, ಡೋರ್ ಮ್ಯಾಟ್ಸ್ ಇರಲಿ, ಓಕೆನಾ, ಶರ್ಟ್ಸ್ ಇರಲಿ, ಇನ್ನೊಂದು ಟವಲು ಹಾಕೋಣ ಇದರಲ್ಲಿ, ಓಕೆನಾ. ಮತ್ತು ಲೈಟ್ ವೇಟ್ ಬ್ಲ್ಯಾಂಕೆಟ್ಸ್ ಇರುತ್ತಲ್ಲ ಸರ್, ಲೈಟ್ ವೇಟ್ ಬ್ಲ್ಯಾಂಕೆಟ್ಟು, ಅದಲ್ಲದೆ ಲೈಟ್ ವೇಟ್ ಬೆಡ್ಶೀಟ್ಸು ಅದು ಕೂಡ ಎಲ್ಲ ಹಾಕ್ಬೋದು ನೀವು. ಮಕ್ಕಳು ಬಟ್ಟೆ ನಮ್ಮದು ಸುಮಾರು ಇದೆ ನೋಡಿ. ಈಗ ಇದರಲ್ಲೂ ಹಾಕ್ತಾ ಇದ್ದೀನಿ ಮಕ್ಕಳು ಬಟ್ಟೆ. ಈ ಥರ ಎಲ್ಲ ಹಾಕ್ಬೋದು ಸರ್. ಅದೇ ಇದು ಅದನ್ನ ಏನಿಲ್ಲ, ನಮ್ಮ ವಾಷಿಂಗ್ ಮಷೀನಲ್ಲಿ ನೀವು ಯಾವುದೇ ಥರ ಬಟ್ಟೆ ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಡುತ್ತೆ ನಮ್ಮ ವಾಷಿಂಗ್ ಮಷೀನು. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ. ನೋಡಿ ಯಾವ ಥರ ಮಿಕ್ಸ್ ಆಗಿದೆ, ಈಗ ರನ್ ಆಗ್ತಾ ಇದೆ. ಮತ್ತು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡು ಕಡೆಯೂ ರನ್ ಆಗುತ್ತೆ ಸರ್ ವಾಷಿಂಗ್ ಮಷೀನು. 30 ಸೆಕೆಂಡ್ಸ್ಗೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ಟೆನ ಯಾವ ಥರ ವಾಶ್ ಮಾಡ್ತಾ ಇದೆ ನೋಡ್ತಾ ಇರ್ಬೋದು ನೀವು. ನೋಡಿ ಸರ್, ಇಲ್ಲಿ ಕೊಳೆ ಯಾವ ಥರ ಬಿಡ್ತಾ ಇದೆ ತೋರಿಸ್ಕೊಡಿ ಸರ್. ಯಾವ ಥರ ಕೊಳೆ ಬಿಡ್ತಾ ಇದೆ ನೋಡಿ ನಮ್ಮ ವಾಷಿಂಗ್ ಮಷೀನಲ್ಲಿ. ನಮ್ಮ ಪ್ರೈಮ್ ವಾಷಿಂಗ್ ಮಷೀನಲ್ಲಿ ಯಾವ ಥರ ಕೊಳೆ ಬಿಡ್ತಾ ಇದೆ ನೋಡ್ಬೋದು ವೀಕ್ಷಕರೇ. ಇದು 11 kg ವಾಷಿಂಗ್ ಮಷೀನ್, ಇದು 9 kg ವಾಷಿಂಗ್ ಮಷೀನ್. ಇದೇ ಥರ ಯಾವುದೇ ವಾಷಿಂಗ್ ಮಷೀನ್ ತಗೊಳ್ಳಿ ನೀವು, 6 kgಯಿಂದ 12 kgವರೆಗೂ ಇದೆ. ಯಾವುದೇ ತಗೊಳ್ಳಿ, ಯಾವುದೇ ವಾಷಿಂಗ್ ಮಷೀನಲ್ಲಿ ತಗೊಳ್ಳಿ ನೀವು, ಪಕ್ಕಾ ರಿಸಲ್ಟು. 100% ಡೀಪ್ ವಾಶ್ ಆಗುತ್ತೆ. ವಾಶ್ ಆಗಲಿಲ್ಲ ಅಂದರೆ ಮಷೀನು ವಾಪಸ್ಸು, ಪೈಸಾನು ವಾಪಸ್ ಸರ್. ಇದಂತೂ ಪಕ್ಕ ಗ್ಯಾರಂಟಿ ನಮ್ಮ ಕಡೆಯಿಂದ. ಶೂಸು, ಡೋರ್ ಮ್ಯಾಟ್ಸು, ಸೋಫಾ ಕವರು, ಕರ್ಟನ್ಸು, ಏನು ಬೇಕಾದರೂ ಹಾಕ್ಬೋದು. ಮತ್ತೆ ಸರ್ ನಮ್ಮ ವಾಷಿಂಗ್ ಮಷೀನಲ್ಲಿ ಉಳಿತಾಯ. ನಿಮಗೆ ಖರ್ಚು ಉಳಿತಾಯ, ಸ್ಪೇಸ್ ಉಳಿತಾಯ, ಮತ್ತು ಕರೆಂಟ್ ಕಡಿಮೆ ಖರ್ಚಾಗುತ್ತೆ. ಇದೇ ಥರ ಉಳಿತಾಯನ ಸರ್. ನೋಡಿ ಸರ್ ಯಾವ ಥರ ವಾಶ್ ಆಗ್ತಾ ಇದೆ, ಯಾವ ಥರ ಕೊಳೆ ಬಿಡ್ತಾ ಇದೆ ನೋಡ್ತಾ ಇರ್ಬೋದು. ಇದು ನೋಡಿ ಸರ್ ಬ್ಯಾಗು. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಡಿಮಾರ್ಟಲ್ಲಿ, ಶಾಪಿಂಗ್ ಮಾಲ್ಸಲ್ಲಿ ಈ ಥರ ಬ್ಯಾಗ್ಸ್ ಕೊಡ್ತಾರೆ. ಇದು ಕೂಡ ಭಾಳ ಕೊಳೆ ಆಗಿರುತ್ತೆ. ಈ ಥರ ಬ್ಯಾಗ್ಸ್ ಕೂಡ ಹಾಕ್ಬೋದು ನೀವು ಸರ್. ನಮ್ಮ ವಾಷಿಂಗ್ ಮಷೀನಲ್ಲಿ ನೀವು ಬರೀ ಬಟ್ಟೆ ಅಂತ ಅಲ್ಲ ಸರ್, ಏನೇ ಬೇಕಾದರೂ ಹಾಕಿ ವಾಶ್ ಮಾಡ್ಬೋದು. 15 ನಿಮಿಷದಲ್ಲೇ ಡೀಪ್ ವಾಶ್ ಮಾಡಿಕೊಡುತ್ತೆ. ಪಕ್ಕಾ ರಿಸಲ್ಟು, 100% ಪರ್ಫಾರ್ಮೆನ್ಸ್ ಸರ್. ಓಪನ್ ಇದ್ರೂ ಏನಾಗಲ್ಲ. ಇಲ್ಲ ಥರ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಸೇಫ್ಟಿಗೋಸ್ಕರ ಈ ಥರ ಲಿಡ್ ಇರುತ್ತಲ್ಲ ಸರ್, ಇದು 9 kg ಲಿಡ್ ಈ ಥರ ಮುಚ್ಬೋದು. ಇದು 11 kg ಲಿಡ್ ಈ ಥರ ಮುಚ್ಚಿಬಿಟ್ರೆ ಟ್ರಾನ್ಸ್ಪರೆಂಟ್ ಲಿಡ್ ಬರುತ್ತೆ ನಮ್ಮ ವಾಷಿಂಗ್ ಮಷೀನಲ್ಲಿ. ಇದು 9 kg ಮತ್ತು 11 kg ಇದರಲ್ಲಿ ಟ್ರಾನ್ಸ್ಪರೆಂಟ್ ಲಿಡ್ ಬರುತ್ತೆ. ಮೇಲ್ಗಡೆಯಿಂದ ನೋಡ್ಕೋತಾ ಇರ್ಬೋದು ನೀವು ಯಾವ ಥರ ವಾಶ್ ಆಗ್ತಾ ಇದೆ ಅಂತ. ಓಪನ್ ಆಗೂ ಇಡ್ಬೋದು, ಏನು ತೊಂದರೆ ಇಲ್ಲ ಸರ್. ನೀರೇನು ಆಚೆ ಬರಲ್ಲ ಸರ್, 100%. ಸರ್ ನೋಡಿ ಸರ್, ಎರಡರಲ್ಲೂ ಬದರ್ ಸೌಂಡ್ ಬರ್ತಾ ಇದೆ. ಇದೇನಕ್ಕಪ್ಪ ಅಂದರೆ ನಮ್ಮ ವಾಷಿಂಗ್ ಮಷೀನಲ್ಲಿ ನಾವು 15 ನಿಮಿಷ ಟೈಮ್ ಇಟ್ಟಿದ್ದು ಎರಡರಲ್ಲೂ. ಈಗ ಸ್ಟಾಪ್ ಆಗ್ತಾ ಇದೆಯಲ್ಲ, ಸ್ಟಾಪ್ ಆಗುವಾಗ ನಿಮಗೆ ಬದರ್ ಬೀಪ್ ಸೌಂಡ್ ಕೊಡುತ್ತೆ. ನೀವು ಎಲ್ಲೆಲ್ಲೋ ಇರುತ್ತೀರಾ, ಬಂದು ನೋಡಿಕೊಂಡು ಸ್ಟಾಪ್ ಆದಮೇಲೆ ಬಟ್ಟೆನ ತಕ್ಕೊಂಡು ಚೇಂಜ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇದು ಮಾಡ್ಕೋಬೋದು ಸರ್. ಅದಕ್ಕೋಸ್ಕರ ಇವಾಗ ಆಫ್ ಆಗಿದೆ ನೋಡಿ ಸರ್. ಖಂಡಿತ ಸರ್, ಬನ್ನಿ ಸರ್ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡೋಣ. ಹತ್ರ ಬನ್ನಿ ಸರ್ ಯಾವ ಥರ ವಾಶ್ ಆಗಿದೆ ಅಂತ ನೋಡಿ. ಇದರಲ್ಲಿ ನಾನು ಫ್ರಾಕ್ ಹಾಕಿದ್ದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ, ಎಷ್ಟು ಡೀಪ್ ವಾಶ್ ಆಗಿದೆ, ಎಷ್ಟು ಕ್ಲೀನಾಗಿ ವಾಶ್ ಆಗಿದೆ ನೋಡಿ ಸರ್. ಇನ್ನೊಂದು ತೋರಿಸೋಣ ಸರ್. ಈ ಬನೀನು ಇದು ಯಾವ ಥರ ವಾಶ್ ಆಗಿದೆ ನೋಡಿ. ಇದು ಎಷ್ಟು ಕೊಳೆ ಇತ್ತು ನಾವು ಹಾಕುವಾಗ, ಇವಾಗ ನೋಡಿ ಎಷ್ಟು ವಾಶ್ ಆಗಿದೆ ಕ್ಲೀನಾಗಿ. ಹೌದು, ಡೀಪಾಗಿ ಕ್ಲೀನ್ ಆಗಿದೆ. ಇದರಲ್ಲೊಂದು ತೋರಿಸೋಣ ಬನ್ನಿ ಸರ್. ಇದರಲ್ಲೊಂದು ವಾಶ್ ಆಗಿರೋದು ತೋರಿಸ್ಕೊಡೋಣ. ಇದರಲ್ಲಿ ಶರ್ಟ್ ಹಾಕೋಣ. ಈ ಶರ್ಟು ಕಾಲರ್ ಪಟ್ಟಿ ಎಷ್ಟು ಕೊಳೆ ಇತ್ತು, ಯಾವ ಥರ ವಾಶ್ ಆಗಿದೆ ನೋಡಿ ಸರ್. ಇದನ್ನು ಜಾಲಿಸ್ಬಿಟ್ಟು ಹಿಂಡಿ ಒಣಗಾಕೋದಷ್ಟೇ ಸಿಂಪಲ್ಲಾಗಿ. ಹೌದು ಸರ್. ಸರ್ ಮೊದಲೇ ಹೇಳ್ದಂಗೆ ಇದರಲ್ಲಿ ಬಟ್ಟೆ ವಾಶ್ ಮಾಡಿ ತೋರಿಸಾಯ್ತು. ಈಗ ಡೋರ್ ಮ್ಯಾಟ್ಸು, ಶೂಸ್ ಎಲ್ಲ ಹಾಕಿ ತೋರಿಸೋಣ ಬನ್ನಿ ಸರ್. ಮತ್ತೆ ಟೈಮ್ ಇಡ್ತಾ ಇದ್ದೀನಿ, 15 ನಿಮಿಷ ಇಲ್ಲ 10 ನಿಮಿಷ ಸಾಕು ಸರ್. ಟೈಮ್ ಇಡ್ತಾ ಇದ್ದೀನಿ, ಓಕೆನಾ. ಟೈಮ್ ಇಟ್ಟಾಯಿತು. ಈಗ ಆನ್ ಮಾಡೋಣ. ವಾಷಿಂಗ್ ಮಷೀನು ಆನ್ ಆಯಿತು. ಅದೇ ನೀರಲ್ಲಿ, ಕೊಳೆ ನೀರಲ್ಲೇ ಬೇಕಾದರೆ ನೀವು ಈ ಥರ ಡೋರ್ ಮ್ಯಾಟ್ಸ್ ನೋಡಿ ಎಷ್ಟು ಕೊಳೆ ಇದೆ ನಮ್ಮ ಡೋರ್ ಮ್ಯಾಟ್. ಈ ಥರ ಡೋರ್ ಮ್ಯಾಟ್ಸ್ ಕೂಡ ಹಾಕಿ, ಓಕೆನಾ. ಡೋರ್ ಮ್ಯಾಟ್ಸ್ ಹಾಕಾಯಿತು. ಈ ಥರ ಶೂಸು, ಕ್ಲಾಸ್ ಶೂಸ್ ಇರುತ್ತಲ್ಲ ಎಷ್ಟು ಕೊಳೆ ಇದೆ ನೋಡಿ ಕಪ್ತಾಗಿ, ಈ ಥರ ಶೂಸ್ ಕೂಡ ಹಾಕ್ಬೋದು. ಶೂಸು, ಡೋರ್ ಮ್ಯಾಟ್ಸು, ಕರ್ಟನ್ಸು, ಏನು ಬೇಕಾದರೂ ಹಾಕ್ಬೋದು ಸರ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ವಾಷಿಂಗ್ ಮಷೀನಲ್ಲೇ ಸೇವಿಂಗು. ಖರ್ಚು, ಬಂಡವಾಳ ಉಳಿತಾಯ, ಎಲೆಕ್ಟ್ರಿಸಿಟಿ ಉಳಿತಾಯ, ಜಾಗ ಉಳಿತಾಯ, ಮತ್ತು ಖರ್ಚು ಕಡಿಮೆ ಸರ್. ಸರ್ ನೋಡಿ ಸರ್ ಯಾವ ಥರ ಕೊಳೆ ಬಿಡ್ತಾ ಇದೆ ನೋಡ್ಬೋದು. ಶೂ ಯಾವ ಥರ ತಿರುಗ್ತಾ ಇದೆ ನೋಡಿ, ಕೈಯಲ್ಲಿ ಹಿಡಿದು ತೋರಿಸ್ತೀನಿ ಎಷ್ಟು ಕೊಳೆ ಬಿಡ್ತಾ ಇದೆ ಸರ್. ನೋಡಿ ಸರ್, ಯಾವುದೇ ವಾಷಿಂಗ್ ಮಷೀನಲ್ಲಿ ಇಷ್ಟು ಚೆನ್ನಾಗಿ ಕೊಳೆ ಬಿಡೋದು ನಾನು ನೋಡೇ ಇಲ್ಲ ಸರ್. ನೀವು ನೋಡಿರ್ಬೋದು ನೋಡಿ ವೀಕ್ಷಕರೇ, ಯಾವ ಥರ ಕೊಳೆ ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ ಸರ್. ವಾಶ್ ಎಲ್ಲ ಆಗಿದೆ. ಈಗ ವಾಶ್ ಆದಮೇಲೆ ಡ್ರೈನ್ ಪೈಪ್ನ ನಾವು ಕೆಳಗಡೆ ನೀರು ಚೆಲ್ಲಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಕೊಳೆ ನೀರು ಯಾವ ಥರ ಹೋಗುತ್ತೆ ಅಂತ ತೋರಿಸ್ಕೊಡೋಣ ನಮ್ಮ ವೀಕ್ಷಕರಿಗೆ. ಸೊ ಬನ್ನಿ ಸರ್. ಇದು ಡ್ರೈನ್ ಪೈಪ್ ಇದೆಯಲ್ಲ ಸರ್, ಇಲ್ಲಿ ಇದು ಹ್ಯಾಂಗಿರುತ್ತೆ, ಇದು ಎತ್ತುಬಿಟ್ಟು ಈ ಥರ ಕೆಳಗಡೆ ಬಿಟ್ಟರೆ ಸಾಕು, ಈ ಥರ ಕೊಳೆ ಹೋಗುತ್ತೆ ನೋಡಿ. ಯಾವ ಥರ ಕೊಳೆ ನೀರು ಹೋಗ್ತಾ ಇದೆ. ಇದರಲ್ಲೂ ಅಷ್ಟೇ, ಈ ಥರ ಎದ್ಬಿಟ್ಟು ಕೆಳಗಡೆ ಬಿಡೋದಷ್ಟೇ ಸುಮ್ಮನೆ. ಹೌದು, ವಾಷಿಂಗ್ ಮಷೀನಲ್ಲಿ ಯಾವ ಥರ ಕೊಳೆ ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ ನೋಡ್ಬೋದು ನೋಡಿ ವೀಕ್ಷಕರೇ. ಯಾವ ಥರ ಕೊಳೆ ನೀರು ಬಿಡ್ತಾ ಇದೆ, ಎಷ್ಟು ಗಲೀಜು ನೀರು ಬರ್ತಾ ಇದೆ ಅಂತ. ಬಟ್ಟೆಯಲ್ಲಿ ಇರೋದು ಎಲ್ಲ ಕೊಳೆ ಈ ಥರ ಬರ್ತಾ ಇದೆ ವಾಶ್ ಆದಮೇಲೆ.
ಹೌದು ಹೌದು ಸರ್, ಬನ್ನಿ ಸರ್ ಅದು ತೋರಿಸ್ಕೊಡೋಣ ನಮ್ಮ ವೀಕ್ಷಕರಿಗೆ. ನೋಡಿ ಈಗ ಇದರಲ್ಲಿ ತೆಗಿತಾ ಇದ್ದೀನಿ, 2 ಶೂಸ್ ಹಾಕಿದ್ದು, ಎಷ್ಟು ಕೊಳೆ ಇತ್ತು ಅದು. ಹೌದು ಸರ್, ಎಷ್ಟು ಕ್ಲೀನ್ ಆಗಿದೆ ನೋಡಿ ಸರ್, ನೋಡ್ತಾ ಇರ್ಬೋದು. ಇದೇ ಥರ ಮ್ಯಾಟು ತೋರಿಸ್ಕೊಡೋಣ ಸರ್. ಈ ಮ್ಯಾಟ್ ಎಷ್ಟು ಕೊಳೆ ಇತ್ತು, ಭಾಳ ಕೊಳೆ ಇದ್ದಿದ್ದಿದೆ, ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ನೋಡಿ ಸರ್. ಈ ಥರ ರಿಸಲ್ಟ್ ಯಾವುದೇ ವಾಷಿಂಗ್ ಮಿಷಿನಲ್ಲಿ ಸಿಗಲ್ಲ ಸರ್ ನಿಮಗೆ. ಹಾಂ, 100% ಚಾಲೆಂಜ್ ಮಾಡ್ತೀವಿ ಸರ್ ನಾವು ವಾಷಿಂಗಲ್ಲಿ. 100% ಕ್ವಾಲಿಟಿ ಇದ್ದೇ ಇರುತ್ತೆ ಸರ್. ಕ್ವಾಲಿಟಿಯಲ್ಲಂತೂ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ನಾನು ಬನ್ನಿ ತೋರಿಸ್ಕೊಡೋಣ. ಈಗ 2 ಲೀಟ್ ತೊಗೊಂಡಿದ್ದೀನಿ ನಾನು. ಇದು 9 ಕೆ ಜಿದು 8 ಕೆ ಜಿದು ಕೆಳಗಡೆ ಹಾಕ್ತಾ ಇದ್ದೀನಿ. ಏನಾದರೂ ಆಯ್ತಾ ಸರ್? ನೋಡಿ ವಾಷಿಂಗ್ ಮಿಷಿನ್ ಹೊಡಿತಾ ಇದ್ದೀನಿ, ಏನಾದರೂ ಆಗ್ತಾ ಇದೆಯಾ ಸರ್? 90 ಕೆ ಜಿ ನಂದು ಭಾರ ನೋಡಿ, ಇದ್ರ ಮೇಲೆ ನಿಂತ್ಕೋತಾ ಇದ್ದೀನಿ. ಈಗ ಏನಾದರೂ ಆಯ್ತಾ ಸರ್? ಇದೇ ಸರ್ ಕ್ವಾಲಿಟಿ ಮೇಂಟೈನ್ ಇಲ್ಲ ಅಂದರೆ ನಮಗೆ ಸರ್ವಿಸೇ ಕೊಡಲ್ಲ ಸರ್. ನಮಗೆ ಮೇನ್ ಕ್ವಾಲಿಟಿ ಮತ್ತು ಕಸ್ಟಮರ್ ಸರ್ವಿಸ್ ಇಂಪಾರ್ಟೆಂಟು. ಸರ್ವಿಸ್ ಮತ್ತು ಕ್ವಾಲಿಟಿ ಇಂಪಾರ್ಟೆಂಟ್ ಸರ್. ಅದು ನೋಡಿ ಇನ್ನೊಂದು ಸರಿ ಹಾಕ್ತೀನಿ. ಏನಾದರೂ ಆಯ್ತಾ ಸರ್? 100% ಕ್ವಾಲಿಟಿ ಇದ್ದೇ ಇರುತ್ತೆ ಸರ್. ಹೌದು ಸರ್, ಖಂಡಿತ ಸರ್. ಇವಾಗ ಹೇಳ್ಕೊಡೋಣ. ಪ್ರೈಸ್ ಅಂತೂ ಧಮಾಕ ಆಫರ್ ಇದೆ ಸರ್. ಈಗ ನಮ್ಮ ಪ್ರೈಮ್ ವಾಷಿಂಗ್ ಮಷಿನ್ ಧಮಾಕ ಆಫರ್ ಯಾವ್ಯಾವ ಥರ ಇದೆ, ಎಷ್ಟು ಕೆ ಜಿ ಏನೇನಕ್ಕೆ ಬರುತ್ತೆ ಎಲ್ಲ ತಿಳ್ಸ್ಕೊಡೋಣ ಬನ್ನಿ ಸರ್ ನಮ್ಮ ವೀಕ್ಷಕರಿಗೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು 6 ಕೆ ಜಿ ವಾಷಿಂಗ್ ಮಷೀನು. 6 ಕೆ ಜಿಯಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅಂದರೆ, ಇಲ್ಲಿ ಒಳಗಡೆ ತೋರಿಸಿದ್ದಾರೆ, ಇದು ಇಂಪೆಲ್ಲರ್ ಇದೆಯಲ್ಲ ಸರ್, ಇದು 4 ಗೆರೆ ಬರುತ್ತೆ. ಇದು ಬಿಟ್ಟರೆ ಬೇರೆ 8, 9, 10 ಕೆ ಜಿಗೆಲ್ಲ 6 ಗೆರೆ ಬರುತ್ತೆ. ಇಂಪೆಲ್ಲರ್ ದೊಡ್ಡದಾಗಿ ಬರುತ್ತೆ, ಮೋಟರ್ ಕೆಪಾಸಿಟಿ ಹೆವಿ ಇರುತ್ತೆ. ಇದು 6 ಕೆ ಜಿ ವಾಷಿಂಗ್ ಮಷೀನ್ ಕೇವಲ ಆಫರ್ ಪ್ರೈಸಲ್ಲಿ ನಿಮಗೆ 3799 ರೂಪಾಯಿಂದ ಕೊಡ್ತಾ ಇದೀವಿ ಸರ್. ಧಮಾಕ ಆಫರ್ ಅಂತ ಹೇಳ್ಬೋದು. ಆಫರ್ ರಿವೀಲ್ ಮಾಡ್ತಾ ಇದೀವಿ. 3799 ರೂಪಾಯಿ ಸ್ಟಾರ್ಟಿಂಗ್ ನಮ್ಮ ಹತ್ರ. 6 ಕೆ ಜಿ 3799 ಆಯಿತು, 3779. ಅದು ಬಿಟ್ಟರೆ 8 ಕೆ ಜಿ ಬರುತ್ತೆ ಸರ್. 8 ಕೆ ಜಿ ನೋಡಿ, ಈಗ ನಾನು ಅದರಲ್ಲಿ 4 ಗೆರೆ ತೋರಿಸಿದೆ ಇಂಪರಲ್ಲಿ, ಇದರಲ್ಲಿ 6 ಗೆರೆ ಬರುತ್ತೆ. ಈಗ ಇದು 8 ಕೆ ಜಿ ವಾಷಿಂಗ್ ಮಷೀನು. ಇದು ಪ್ರೈಸ್ ಬಂದ್ಬಿಟ್ಟು 4399 ರೂಪಾಯಿ ಮಾತ್ರ. ಬೇರೆ ಕಡೆ ಎಲ್ಲ ನಿಮಗೆ ಜಾಸ್ತಿ ಇರುತ್ತೆ. ನಾವು ಕೊಡ್ತಾ ಇರೋ ಪ್ರೈಸ್ ಯಾರು ಕೊಡೋಕ್ಕಾಗಲ್ಲ ಸರ್. ಚಾಲೆಂಜಿಂಗ್ ಪ್ರೈಸ್ 4399 ರೂಪಾಯಿ 8 ಕೆ ಜಿ ಪ್ರೈಸು. ಅದು ಬಿಟ್ಟರೆ 9 ಕೆ ಜಿ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಟ್ರಾನ್ಸ್ಪರೆಂಟ್ ಲಿಡ್ ಬರುತ್ತೆ ಮತ್ತು ಬಜರ್ ಸಿಸ್ಟಮ್ ಇರುತ್ತೆ ಸರ್. ಇದು 9 ಕೆ ಜಿ ವಾಷಿಂಗ್ ಮಷೀನು ಕೇವಲ 4999 ರೂಪಾಯಿಗೆ ಬರುತ್ತೆ. ಇದು ಧಮಾಕ ಆಫರ್ ಅಂತಾನೆ ಹೇಳ್ಬೋದು. ಅದಲ್ಲದೆ 10 ಕೆ ಜಿದು ಇದೇ ಥರ ಬರುತ್ತೆ, ನಿಮಗೆ ಸ್ವಲ್ಪ ಅಗಲಾಗಿ ಬರುತ್ತೆ. ಅದು 10 ಕೆ ಜಿ ಪ್ರೈಸ್ ಬಂದು ಅದರಲ್ಲೂ ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ ಒಂದು ಇದು ಬಜರ್ ಸಿಸ್ಟಮ್ ಇರುತ್ತೆ ಸರ್. ಅದರಲ್ಲೂ 5499 ರೂಪಾಯಿ ಆಗುತ್ತೆ ಸರ್ ಅದು. ಅದಲ್ಲದೆ ಈಗ 11 ಕೆ ಜಿ ಮಾಡಲು, 11 ಕೆ ಜಿ ಟಾಪ್ ಆ್ಯಂಡ್ ಮಾಡಲ್. ಇದು ಫೈಬರಲ್ಲಿ ಜಾಸ್ತಿ ಮೂವ್ಮೆಂಟ್ ಇರೋದು, ಜಾಸ್ತಿ ಸೇಲ್ ಆಗ್ತಿರೋದು ನಮ್ಮ ಹತ್ರ ವಾಷಿಂಗ್ ಮಷೀನ್ ಇದೆ ಸರ್. ಇದು ನಮ್ಮ ಕೋರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 5999 ರೂಪಾಯಿ ಮಾತ್ರ. ಬೇರೆ ಕಡೆ ಇನ್ನೂ ಜಾಸ್ತಿ ಇದೆ, ನಮ್ಮ ಹತ್ರ ಕೇವಲ 5999 ರೂಪಾಯಿ ಸರ್. ಸ್ಟೀಲ್ ತೋರಿಸ್ಕೊಳ್ಳೋಣ. ಈಗ ಪಕ್ಕಾ ಎಷ್ಟು ಸ್ಟೀಲ್ ಬಾಡಿ ಇದು ವಾಷಿಂಗ್ ಮಷೀನು. ಇದರಲ್ಲಿ 2 ಆಪ್ಷನ್ ಇರುತ್ತೆ. ಏನು ಆಪ್ಷನ್ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 1 ವೇ 2 ವೇ ಅಂತ ಇರ್ಬೋದು, ನೋಡ್ಬೋದು. ಇದು 2 ವೇ ಇಟ್ಕೊಂಡ್ರೆ ವಾಶ್ ಮಾಡೋಕೆ, ಇದು 1 ವೇ ಇಟ್ಕೊಂಡ್ರೆ ಜಾಲ್ಸಕ್ಕೆ. ನಾವು ಪರ್ಚೇಸ್ ಮಾಡಿದಾಗ ಕಸ್ಟಮರ್ ಹೇಳ್ಕೊಡ್ತೀವಿ ಯಾವ ಥರ ಏನು ಅಂತ. ಇದ್ರ ಮೇಲೆ ತೋರಿಸ್ಕೊಡೋಣ. ಇದ್ರ ಪ್ರೈಸ್ ಬಂದ್ಬಿಟ್ಟು 11499 ರೂಪಾಯಿ ಮಾತ್ರ. ಇದು 10 ಕೆ ಜಿ ಸ್ಟೀಲ್ ವಾಷಿಂಗ್ ಮಷೀನು. ಸ್ಟೀಲ್ ಬೇಕಾದ್ರೂ ಸಿಗುತ್ತೆ ನಮ್ಮ ಹತ್ರ. ಅದಲ್ಲದೆ ಇದು ಲೀಲಿಪುಟ್ ವಾಷಿಂಗ್ ಮಷೀನ್ ಸರ್. ಸ್ಪೇಸ್ ದೊಡ್ಡದಾಗಿರುತ್ತೆ. ಇದು ಲೀಲಿಪುಟ್ ವಾಷಿಂಗ್ ಮಷೀನು. ನೋಡೋಕ್ಕೆ ಲುಕ್ ಚೆನ್ನಾಗಿರುತ್ತೆ. ಇದರಲ್ಲಿ ಬಟನ್ ಸಿಸ್ಟಮ್ ಇರುತ್ತೆ ನಿಮಗೆ. ನಾರ್ಮಲ್ಲು, ಡ್ರೇನು, ಸ್ಟ್ರಾಂಗು ಮತ್ತು ಬೇರೆ ಆಪ್ಷನ್ ಇರುತ್ತೆ. ಇದರಲ್ಲಿ 7 ಕೆ ಜಿ ಲೀಲಿಪುಟ್ ವಾಷಿಂಗ್ ಮಷೀನು. ಲೈಟ್ ವೇಟ್ ಇರುತ್ತೆ. ಪಕ್ಕಾ 5 ಇಯರ್ಸ್ ವಾರಂಟಿ ಮೋಟರ್ ಮೇಲೆ ಕೊಡ್ತೀವಿ ಇದಕ್ಕೆ. ಮತ್ತು 1 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಇದಕ್ಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 6499 ರೂಪಾಯಿ ಮಾತ್ರ. ಅದಲ್ಲದೆ ನಮ್ಮ ಹತ್ರ ವಾಶ್ ಪ್ಲಸ್ ಡ್ರೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಹತ್ರ ಗೋಡನಲ್ಲಿ ಸ್ಟಾಕ್ ಇದೆ. ಈಗ ಸದ್ಯಕ್ಕೆ ಒಂದೇ ಇರೋದಿಲ್ಲಿ. ಇದರಲ್ಲಿ 7.5 ಕೆ ಜಿ ಬರುತ್ತೆ, 9 ಕೆ ಜಿ ಬರುತ್ತೆ ಮತ್ತು 12 ಕೆ ಜಿ ಬರುತ್ತೆ. ಇಲ್ಲಿರೋದು 12 ಕೆ ಜಿ ಮಾತ್ರ. ಇದೇ ಥರ ನಿಮಗೆ 7.5 ಕೆ ಜಿ ಎಷ್ಟಕ್ಕೆ ಬರುತ್ತೆ ಅಂದರೆ, ಅದರಲ್ಲಿ ಲಿಡ್ ಬಂದ್ಬಿಟ್ಟು ಇದ್ರದ್ದು ಬಂದುತ್ತೆ, ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ ಸರ್. ಅದ್ರ ಪ್ರೈಸ್ ಬಂದು 10,499 ರೂಪಾಯಿ ಮಾತ್ರ. 10,000 10,499 ಓನ್ಲಿ. ಅದಲ್ಲದೆ 9 ಕೆ ಜಿ ಬರುತ್ತೆ. ಅದಕ್ಕೂ ನಿಮಗೆ ಗ್ಲಾಸ್ ಬರುತ್ತೆ, ಲಿಡ್ಡು ಟಫ್ ಆ್ಯಂಡ್ ಗ್ಲಾಸ್ ಬರುತ್ತೆ. 12,499 ರೂಪಾಯಿ ಮಾತ್ರ. 12,500 ಆಗುತ್ತೆ. ಮತ್ತು ಇದು 12 ಕೆ ಜಿ ಇದರಲ್ಲಿ 2 ಥರ ಸಿಗುತ್ತೆ. ಇದು ಫೈಬರ್, ಓಕೆನಾ? ಇದು ಫೈಬರ್ ಲಿಡ್ ಇದೆ, ಫೈಬರ್ ಇದೆ ಇದ್ರದ್ದು. ಇದಕ್ಕೆ ಇನ್ನೊಂದು ಗ್ಲಾಸ್ ಬರುತ್ತೆ ಸರ್, ಟಫ್ ಆ್ಯಂಡ್ ಗ್ಲಾಸ್ ಥರ. ಅಷ್ಟೇ ಡಿಫ್ರೆನ್ಸು. ಇದು 14,499 ರೂಪಾಯಿ. ಇದರಲ್ಲಿ ನೀವು ಗ್ಲಾಸ್ ತೊಗೊತೀರಾ ಅಂದರೆ 15,499 ರೂಪಾಯಿ. ಇದರಲ್ಲಿ ವಾಶ್ ಪ್ಲಸ್ 2 ಆಗುತ್ತೆ. ಇವೆರಡಕ್ಕೆ ವಾರಂಟಿ ಯಾವ ಥರ ಗ್ಯಾರಂಟಿ ಯಾವ ಥರ ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿಂದ. ಮತ್ತು ಇದರಲ್ಲಿ 4 ಮಾಡಲ್ ಇದೆಯಲ್ಲ ವಾಶ್ ಪ್ಲಸ್ ಡ್ರೈ, ಇದಕ್ಕೆ 5 ಇಯರ್ಸ್ ಮೋಟ್ರಿಗೆ ವಾರಂಟಿ ಇರುತ್ತೆ. ಇದು ವೈಂಡಿಂಗ್ ವಾರಂಟಿ. 1 ಇಯರ್ ಮೋಟ್ರಿಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಮತ್ತು 12 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಇದೆಲ್ಲ ಮುಗೀತು ಸರ್. ಮತ್ತು ಇದಕ್ಕೆ ಯಾವ ಥರ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ಕೊಡ್ತೀನಿ. 1 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ. ಯಾವುದೇ ಥರ ಮೋಟ್ರಿಗೆ ಏನೇ ಆಗಲಿ ನಿಮಗೆ 1 ವರ್ಷ ಮೋಟ್ರಿಗೆ ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಮಾಡ್ಕೊತೀವಿ. ಮತ್ತು 11 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಸರ್. ನಮ್ಮ ಪ್ರೈಮ್ ವಾಷಿಂಗ್ ಮಷೀನಲ್ಲಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಇರುತ್ತೆ. ಗ್ಯಾರಂಟಿ ವಾರಂಟಿ ಆರಾಮಾಗಿ ಕ್ಲೇಮ್ ಆಗುತ್ತೆ. ಮತ್ತು ನಮ್ಮ ಸ್ಟೋರ್ಸ್ ಎಲ್ಲೆಲ್ಲಿದೆ ಅಂತ ತಿಳಿಸ್ಕೊಟ್ಬಿಡೋಣ. ಇದು ಮೇನ್ ಬಂದ್ಬಿಟ್ಟು ನಿಮಗೆ ತುಮಕೂರಲ್ಲಿ ಇದೆ ನಮ್ಮದು ಮೇನ್ ಬ್ರಾಂಚು. ತುಮಕೂರು ಮೇನ್ ಬ್ರಾಂಚು ನೀವು ವಿಶ್ವಾಸ್ ಜ್ಯುವೆಲ್ಲರ್ಸ್ ನೋಡಿರ್ಬೋದು. BH ರೋಡಲ್ಲಿ ಗಣಪತಿ ದೇವಸ್ಥಾನ ಆಪೋಸಿಟ್ ವಿಶ್ವಾಸ್ ಜ್ಯುವೆಲ್ಲರ್ಸ್. ಅದ್ರ ಹಿಂಭಾಗ ನಮ್ಮ ವಿನಾಯಕ್ ನಗರ್ 4th ಕ್ರಾಸ್ ಬರುತ್ತೆ. ಅದೇ ರೋಡಲ್ಲಿ 2nd ಬಿಲ್ಡಿಂಗ್ ನಮ್ಮದು VA ಪ್ರೈಮ್ ಕಾರ್ಪೊರೇಷನ್ ಅಂತ ನೀವು ತೋರಿಸ್ತಾ ಇರ್ಬೋದು. ಅದಲ್ಲದೆ ನಮ್ಮ ಬೆಂಗಳೂರಲ್ಲಿದೆ
ಸೆಕೆಂಡ್ ಮೇನ್ ಬ್ರಾಂಚ್ ಬೆಂಗಳೂರಲ್ಲಿ ಯಶವಂತಪುರದಿಂದ ನೀವು RTO ಕಡೆಯಿಂದ ಬಂದರೆ ಒಂದು 300 ಮೀಟರ್ ಅಲ್ಲಿಂದ ಡಿಸ್ಟೆನ್ಸ್ ಅಷ್ಟೇ ಸರ್. LG ಶೋರೂಮ್ ಸಿಗುತ್ತೆ, ಅದರ ಆಪೋಸಿಟು VR ಕಾಂಪ್ಲೆಕ್ಸ್ ಅಂತ ಇದೆ, ICICI ATM ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಈಗ ಈ ಸ್ಟೋರಲ್ಲಿ ನಿಮಗೆ ವಿಡಿಯೋ ತೋರಿಸ್ತಾ ಇರೋದು. ಅದಲ್ಲದೆ ನಮ್ಮದು ಶಿವಮೊಗ್ಗ ಇದೆ, ಅದಲ್ಲದೆ ಬೆಂಗಳೂರಲ್ಲಿ ಇಲ್ಲಿ ನಾಗರಬಾವಿ ಇದೆ, ಅದಲ್ಲದೆ ನೆಲಮಂಗಲ ಇದೆ. ಅದು ಡೀಟೇಲ್ಸ್ ಎಲ್ಲ ವಾಟ್ಸಪ್ಪಲ್ಲಿ ನಾವು ಕಳಿಸ್ಕೊಡ್ತೀವಿ ಕಸ್ಟಮರ್ಗೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಕೇಳಿ. ಜಾಸ್ತಿ ಮಾಹಿತಿಗಾಗಿ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಕಾಲರ್ ಟೀಮು, ಕಸ್ಟಮರ್ ಸಪೋರ್ಟ್ ಟೀಮ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ್ಯಾವ ಥರ ಏನೇನು ಅಂತ. ಹೆಚ್ಚಿನ ಮಾಹಿತಿಗಾಗಿ ಅವರಿಗೆ ನೀವು ಕರೆ ಮಾಡಿ ಕೇಳ್ಬೋದು. ಹೌದು ಸರ್, ಹೌದು ಅಂಥವ್ರಿಗೂ ಇದೆ ಸರ್ ಸ್ಪೆಷಾಲಿಟಿ. ಈಗ ಇಷ್ಟೆಲ್ಲ ನಾನು ಡೀಟೇಲ್ಸ್ ಹೇಳ್ಕೊಟ್ಟೆ, ಅವ್ರ ಪ್ರಕಾರನೂ ಹೇಳ್ಕೊಡೋಣ. ನಮ್ಮದು ಸರ್ ಟ್ರೈಅಪ್ ಆಗಿದೆ. ನಾವು KSRTC ಮತ್ತು ಪ್ರೊಫೆಷನಲ್ ಕೊರಿಯರ್ ಇದೆ, SRS VRL ಟ್ರಾವೆಲ್ಸ್ ಇರುತ್ತಲ್ಲ, ಸುಗಮ ಟ್ರಾವೆಲ್ಸು. ಈಗ ಫಾರ್ ಎಕ್ಸಾಂಪಲ್ ಬೇರೆ ಊರಿಂದ ಕಸ್ಟಮರ್ ಕಾಲ್ ಮಾಡಿದ್ರು, ನಮ್ಮ ಕಸ್ಟಮರ್ ಕಾಲ್ ಮಾಡಿದಾದ್ರೆ ನಾವು ಟೆಲಿಕಾಲರ್ ಟೀಮ್ ಇರುತ್ತಲ್ಲ ಸರ್, ನಮ್ಮ ಟೀಮ್ ಅವ್ರವ್ರಿಗೆ ತಿಳಿಸ್ಕೊಡ್ತಾರೆ ಯಾವ ಥರ ಏನೇನು ಅಂತ. ಅವ್ರು ಬುಕ್ ಮಾಡಿಕೊಂಡ್ರೆ ಕೊರಿಯರ್ ಮುಖಾಂತರ, ಪ್ರೊಫೆಷನಲ್ ಕೊರಿಯರ್ ಮುಖಾಂತರ, ಬಸ್ ಮುಖಾಂತರ, ಟ್ರಾವೆಲ್ಸ್ ಮುಖಾಂತರ ವಿತಿನ್ 2 ಡೇಸಲ್ಲಿ ನಾವು ಅವ್ರಿಗೆ ತಲುಪಿಸ್ಕೊಡ್ತೀವಿ ಸರ್.